ಕಂಟಕ. ಅದ್ಯಾವನು ಡ್ಯಾಶ್ ನನ್ನ ಮಗ ಸಿಕ್ಕಿ ಜಯದೇವ್ ಅವರೇ ಮೇಲೆ ನಿಮ್ಮ ಲೈಫು ಫುಲ್ ಚೇಂಜ್ ಆಗುತ್ತೆ ಅಂದ. ನಾನು ಅನ್ಕೊಂಡೆ ಎಲ್ಲೋ ಅದೃಷ್ಟದ ಲಕ್ಷ್ಮಿ ಬಂದು ಬಾಗಿಲು ತಡ್ತಾಳೆ, ನನ್ನ ಶತ್ರುಗಳನ್ನೆಲ್ಲ ಕಾಲ್ ಕೆಳಗೆ ಹಾಕೊಂಡು ತುಳಿಯೋಣ ಅಂತ ಅನ್ಕೊಂಡ್ರೆ ಮಾಡದಿರೋ ತಪ್ಪಿಗೆ ನನ್ನನ್ನೇ ಸೆಲ್ಗೆ ಹಾಕ್ಸ್ತೀಯ ಮಾಮ್. ತಪ್ಪು ಮಾಡಿಬಿಟ್ಟೆ. ಅವರೆಲ್ಲ ನಿನ್ನ ಮನೆಯವರಲ್ಲ, ಬಿಡಲ್ಲ. ನಿನ್ನ ಮನೆಯವ್ರನ್ನ ಯಾರನ್ನೂ ಬಿಡೋದಿಲ್ಲ, ನಿನ್ನನ್ನು ಸೇರಿಸಿ. ಹಲೋ ಮೇಡಮ್, ನಾನು ಅವನ್ನ ಎಲ್ಲ ರೀತಿಯಿಂದನೂ ವಿಚಾರಣೆ ಮಾಡ್ತಾ ಇದ್ದೀನಿ. ಅವ್ನು ಹೇಳ್ತಿರೋದು ನೋಡಿದ್ರೆ ಈ ವಿಷಯದಲ್ಲಿ ಅವ್ನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ವೋ ಅನ್ನೋ ಡೌಟ್ ಬರ್ತಾ ಇದೆ ಮೇಡಮ್. ಹಾಗಂತ ಅವನನ್ನು ಸುಮ್ಮನೆ ಬಿಡಬೇಡಿ ಸರ್. ಅವನು ಏನಾದರೂ ಒಂದು ಮಾಡ್ತಾನೆ ಅಂತಂದರೆ ಅವನ ಹಿಂದೆ ಇನ್ನೊಬ್ಬನ ಕೈವಾಡ ಇದ್ದೇ ಇರತ್ತೆ. ಯಾಕೆಂದರೆ ಅವನು ಯಾವತ್ತೂ ತನ್ನ ಕೈಯನ್ನು ಕೆಸರು ಮಾಡ್ಕೊಳ್ಳಲ್ಲ. ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ, ತಾನು ಸೇಫ್ ಆಗ್ತಾನೆ. ಅವನು ಮಾಡಿದ್ದೇ ಹಾಗೆ. ನೀವು ಬೇಕಾದರೆ ಸ್ಟೇಷನಲ್ಲಿ ಸರಿಯಾಗಿ ವಿಚಾರಿಸಿ ನೋಡಿ ಸರ್. ನೀವು ಹೇಗಾದರೂ ಮಾಡಿ ಅವನ ಬಾಯಿನ ಬಿಡಿಸಿ, ನನಗೆ ಸತ್ಯ ಗೊತ್ತಾಗಬೇಕು ಅಷ್ಟೇ. ಸರಿ ಮೇಡಮ್, ನಾನು ಅದನ್ನು ನೋಡ್ಕೊತೀನಿ. ಥ್ಯಾಂಕ್ ಯು. ಏನು ನಿಮ್ಮಮ್ಮ ನಿನ್ನನ್ನು ಎನ್ಕೌಂಟ್ರ್ ಮಾಡಿ ಅನ್ನೋ ರೇಂಜ್ಗೆ ಹೇಳ್ತಾ ಇದ್ದಾರಲ್ಲ. ಹೆತ್ತ ತಾಯಿನೇ ನಿನ್ನ ಬಗ್ಗೆ ಇಷ್ಟು ಹೇಳಬೇಕಾದ್ರೆ ನೀನು ಅವ್ರಿಗೆ ಇನ್ನೆಷ್ಟು ಕಾಟ ಕೊಟ್ಟಿರಬೇಡ ಹೇಳೋ. ನಿಂದು ಒಂದು ಜನ್ಮನೇನೋ, ರಾಯಲ್ ಫ್ಯಾಮಿಲಿಯಲ್ಲಿ ಹುಟ್ಟಿ ರಾಸ್ಕಲ್ ಕೆಲಸ ಮಾಡ್ತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವೇನೋ? ಏನು ಮಾತು ಅಂತ ಆಡ್ತೀರಾ ಸರ್? ನಿಮ್ಮ ಹೆಸರು? ಆನಂದ್. ಆನಂದ್ ಸರ್, ಲೈಫ್ ಇಸ್ ಸೋ ಅನ್ಫೇರ್ ಸರ್. ಒಂದೊಂದ್ಸಲ ನಾವು ಮಾಡದಿರೋ ತಪ್ಪು ಬೆಲೆ ಕಟ್ಟಬೇಕಾಗತ್ತೆ. ಸುಮ್ಮನೆ ಶಿಕ್ಷೆ ಕೊಟ್ಬಿಡ್ತಾನೆ ಸರ್ ದೇವರು. ಪಾಪ ಒಂದ್ಸಲ ಏನಾಗುತ್ತೆ ಗೊತ್ತಾ, ಪಾಪ ಹುಡುಗ ಏನೂ ತಪ್ಪೇ ಮಾಡಿಲ್ಲ, ಅವನಿಗೆ ಶಿಕ್ಷೆ ಕೊಟ್ಬಿಟ್ವಲ್ಲ ಅಂತ ಶಿಕ್ಷೆ ಕೊಟ್ಟವನಿಗೆ ಅರಿವಾಗೋಷ್ಟರಲ್ಲಿ ಎಲ್ಲ ಕೈ ಮೀರೋಗ್ಬಿಟ್ಟಿರುತ್ತೆ. ಈ ಸುಟ್ಟೋಗಿ ಕೊನೆಯಲ್ಲಿ ಬರೀ ಬೂದಿ ಮಾತ್ರ ಹೊಳ್ಕೊಂಡಿರುತ್ತಲ್ಲ, ಆ ಥರ ನಾನು ಲೈಫ್ ಹಂಗೆ ಆಗಿದೆ. ಏಯ್, ಇಂಥ ವೇದಾಂತಗಳೆಲ್ಲ ಚೆನ್ನಾಗಿ ಮಾತಾಡ್ತೀಯ. ಇದೇ ಬುದ್ಧಿ ಬೇರೆ ಟೈಮಲ್ಲಿ ಎಲ್ಲಿ ಹೋಗಿರುತ್ತೋ ನಿನಗೆ? ನನಗೆ ಬೇಕಾಗಿರೋದು ಸತ್ಯ ಮಾತ್ರ. ಸುಮ್ಮನೆ ಒಪ್ಕೋ, ಇಲ್ಲ ಅಂದರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗತ್ತೆ. ಇದು ಹೈ ಪ್ರೊಫೈಲ್ ಕೇಸು. ನಾವು ಕೊಡೋ ಟ್ರೀಟ್ಮೆಂಟು ಹೈ ವೋಲ್ಟೇಜ್ ಆಗಿರುತ್ತೆ. ಇದೆಲ್ಲ ಬೇಕನೋ ನಿನಗೆ? ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅದು? ನೀವು 3rd ಡಿಗ್ರಿ ಅಲ್ಲ, 4th ಡಿಗ್ರಿ 5th ಡಿಗ್ರಿ ಯಾವ ಟ್ರೀಟ್ಮೆಂಟ್ ಕೊಟ್ರು ಸತ್ಯ ಇಷ್ಟೇ. ನಾನು ಏನೂ ಮಾಡಿಲ್ಲ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆಗಿದ್ಮೇಲೆ ಹೇಗೆ ಒಪ್ಕೊಳ್ಳಿ ನಾನು? ನನ್ನ ಪ್ರಶ್ನೆನೂ ಅದೇ ಸರ್. ನಾನು ನಿಮ್ಮನ್ನು ಕೇಳ್ತಾ ಇರೋದು ಅದೇನೆ. ಬಾಂಬ್ ಬಿಟ್ಟಿದ್ದು ಯಾರು? ಅವನು ಯಾವನ ಮಾಡಿರೋ ತಪ್ಪಿಗೆ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಅಟ್ ಎನಿ ಕಾಸ್ಟ್ ಅವನು ಯಾರು ಅಂತ ಗೊತ್ತಾಗ್ಲೇಬೇಕು. ನಿಮಗಿಂತ ಮುಂಚೆ ನನಗೂ ಅವನು ಬೇಕು. ಅವನು ಯಾರು ಅಂತ ಕಂಡುಹಿಡಿಯಲೇಬೇಕು. ಆನಂದ್, 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 ಎದ್ದೇಳು, ರೂಮಲ್ಲಿ ಹೋಗಿ ಮಲ್ಗು. ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಯಿತು? ಅಷ್ಟೊಂದು ಕೆಲಸ ಆಯಿತು ಆಫೀಸಲ್ಲಿ? ಯಾಕೆ ಕೇಳ್ತೀಯ ಚಿನ್ನ, ಸಿಕ್ಕಾಪಟ್ಟೆ ಕೆಲಸ. ಇವತ್ತು ಮಾಡಿ ಮುಗಿಸ್ಕೋಬೋದಾಗಿತ್ತು. ಅವನಿದಾನಲ್ಲ ನಿನ್ನ ಡಾರ್ಲಿಂಗು, ಮದುವೆಯಾಗಿ ಮಕ್ಕಳಾದರೂ ಇನ್ನೂ ಹಳೇ ಭಾಷೆ. ಕೆಲಸ ಮಾಡಿ ಮುಗಿಸ್ಬೇಕು ಅಂದರೆ ಮುಗಿಸ್ಬೇಕು ಅಷ್ಟೇ. ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಬ್ಲ್ಯಾಕ್ ಮೇಲ್ ಬೇರೆ. ಹೌದಾ? ಅಂದರೆ ಗೊತ್ತಲ್ಲ ಅವ್ನು ಬ್ಲ್ಯಾಕ್ ಮೇಲು. ನಗ್ತಾ ಹೇಳ್ಬಿಡ್ತಾನೆ, ಮುಗಿಸ್ಬಿಟ್ಟೆ ಹೋಗ್ಬೇಕಪ್ಪ ಅಂತ ಕಟ್ಟಾಕ್ಬಿಡ್ತಾನೆ ಆ ನಗುನಲ್ಲಿ. ಮುಗಿಸ್ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 5:30 ಆಗುತ್ತೆ. ಅಲ್ಲ ಆನಂದ್, ಅವನು ಅಷ್ಟೊತ್ತವರೆಗೂ ಆಫೀಸಲ್ಲೇ ಇದ್ನಾ? ಅವನೆಲ್ಲ ಅಷ್ಟೊತ್ತು ನೀನು ನಂಗೆ ಫೋನ್ ಮಾಡಿದ್ದಲ್ಲ, ಅದಾಗೊಂದು 5 ನಿಮಿಷಕ್ಕೆ ಮನೆಯಿಂದ ಫೋನ್ ಬಂತು. ಪಪ್ಪ ನಾವಿನ್ನೂ ಊಟ ಮಾಡಿಲ್ಲ, ಬೇಗ ಬಾ ಅಂತ ಓಡೋದ. ಏನು ಗೊತ್ತಾ ಚಿನ್ನ,
ಮಕ್ಕಳು ಮಾಡಿರಲ್ಲ, ಅದಕ್ಕೆ ಮಾಡಿರ್ತಾರೆ. ಗುಡುಗುಡು ಅಂತ ಓಡ್ರ. ಏನು ನಗ್ತಾ ಇದೆಯಾ? ಅವನು ಓಡೋದ, ನಾವು ತಗಲಾಕೊಂಡ್ವಿ. ಹೋಗೋವಾಗ ಏನು ಹೇಳ್ಬಿಟ್ಟು ಹೋಗ್ತಾನೆ ಗೊತ್ತಾ ಚಿನ್ನ? ಕೆಲಸ ಎಲ್ಲ ಮುಗಿಸಿ ಅವನಿಗೆ ಮೇಲೆ ಹಾಕ್ಬೇಕಂತೆ, ಆಮೇಲೆ ನಾವು ಮನೆಗೆ ಹೊರಡ್ಬೇಕಂತೆ. ನೋಡ್ದ ಹೆಂಗೆ ತಗಲಾಗ್ತಾನೆ? ಹೋಗ್ಲಿ ಬಿಡು, ಫ್ರೆಂಡೇ ತಾನೇ, ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೋಬೇಡ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಯಾವತ್ತಿದ್ರೂ ನೀನು ಅವನಿಗೆ ಸಪೋರ್ಟು. ಮತ್ತೆ ಶುರು ಆಯ್ತಾ ನಿಂದು? ಮತ್ತಿನ್ನೇನು, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀನಲ್ಲ, ನನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಅವನು ಕೆಲಸ ಮಾಡಿದ್ನ ಬೆಳಗಾನ ಅಂತ ಕೇಳ್ತಿಯಲ್ಲ. ಏನಪ್ಪ ಜೆಲಸ್ ಫೀಲ್ ಆಗ್ತಿದ್ಯಾ? ಜಲಸ್ ಅಲ್ಲ, ಉರಿ, ಬರ್ನಿಂಗ್. ಅಲ್ಲ ಆನಂದ್, ಅವನ ಬಗ್ಗೆ ವಿಚಾರಿಸ್ಕೋಬಾರ್ದ ನಾನು? ಅವನ್ನ ವಿಚಾರಿಸ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮು ನನ್ನ ಬಗ್ಗೆನೂ ಕಾಳಜಿ ಇರಬೇಕಲ್ವಾ? ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಿದ್ದಾಗೇ ಪಕ್ಕದಲ್ಲಿ ಕೂತ್ಕೊಂಡು ಹೇಗಿತ್ತು ಇವತ್ತು ದಿವಸ ಅಂತ ಮಾತಾಡಿದ್ರೆ ನಮಗೂ ಸ್ವಲ್ಪ ಅದು ಸಮಾಧಾನ ಅಲ್ವಾ? ಸರಿಯಪ್ಪ, ಇನ್ಮೇಲೆ ನೀನು ಈ ಥರ ಲೇಟಾಗಿ ಆಫೀಸಿಂದ ಬಂದಾಗ ಯಾಕೆ ಲೇಟು, ಹೇಗಿತ್ತು ಇವತ್ತು ಕೆಲಸ, ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡು, ಹೀಗೆಲ್ಲ ಹೇಳಿ ನಿನ್ನನ್ನು ಚೆನ್ನಾಗಿ ವಿಚಾರಿಸ್ಕೋತೀನಿ, ಸರಿನಾ? ನಿಜವಾಗ್ಲೂ? ಮುದ್ದು ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಸಿಡ ಸಿಡ ಕೋಪನೆ ಸಿಂಗಾರ, ಬಡ ಬಡ ಮಾತೆಲ್ಲ ಬಂಗಾರ, ಸಾನೆ ಸಂದಾಗವಳೆ ಮಾತಲ್ ಮುತ್ತಿಡ್ತಾಳೆ. ಸರಿ, ಈಗ ಈ ಥರ ಮರ ಹಚ್ಚಿದ್ ಸಾಕು, ಕಾಫಿ ಯಾರೋಗುತ್ತೆ, ತಗೋ ಕುಡಿ. ಬೇಗ ಫ್ರೆಶ್ ಅಪ್ ಆಗ್ಬಾ, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಓಕೆ ಚಿನ್ನ. ಯಾರು? ಯಾರ ಆನಂದ್? ಇದ್ಯಾರು? ಡಾರ್ಲಿಂಗು, ನಿನ್ನ ಡಾರ್ಲಿಂಗು ಟಾರ್ಚರ್ ಕೊಡ್ತಾವಳೆ. ಫೋನ್ ಪಿಕ್ ಮಾಡತ್ತಾನೆ. ಅಯ್ಯೋ, ಎಲ್ಲೋದ ಇವನು? ಜೀವ, 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 ಲೋ ಜೀವ. ನಿಮ್ಮ ಜೀವ ಇಲ್ಲೇ? ಜೀವ ಬೆಳಗ್ಗೆನೇ ಎಲ್ಲೋ ಹೊರಗೋದಾತೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಆಫೀಸ್ಗೆ ಏನಾದರೂ ಹೋದ್ನಾ? ಇಲ್ಲ, ಆಫೀಸ್ ಬ್ಯಾಗ್ ಇಲ್ಲ ಇದೆ, ಬೇರೆ ಎಲ್ಲಿ ಹೋಗ್ತೀನಿ ಅಂತ ಏನೂ ಹೇಳಲಿಲ್ಲ. ಸರ್, ಜಯದೇವ ಅವರಿಗೆ ಬೇಲ್ ಸಿಗತ್ತಾ? ಸದ್ಯಕ್ಕಂತೂ ಬೇಲ್ ಸಿಗೋದು ಡೌಟು ಸರ್. ಸ್ವಂತ ಅಮ್ಮನೇ ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋವಾಗ ಬೇರೆ ಯಾರು ಬಂದು ಸೇವ್ ಮಾಡ್ತಾರೆ?